ಅವೆಂಜರ್ಸ್ ಇನ್ಫಿನಿಟಿ ವಾರ್. ಈ ಸೆಕೆಂಡ್ ಪಾರ್ಟ್ ವಿಡಿಯೋನ ನೋಡೋಕು ಮುಂಚೆ ಫಸ್ಟ್ ಪಾರ್ಟ್ ವಿಡಿಯೋನ ನೋಡದೇ ಇರೋರು ಫಸ್ಟ್ ಪಾರ್ಟ್ ವಿಡಿಯೋನ ನೋಡಿ. ಫಸ್ಟ್ ಪಾರ್ಟ್ ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. 300 ರೈಸ್ ಆಫ್ ಎನ್ ಎಂಪೈರ್ ಮೂವಿ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಚೆಕ್ ಮಾಡಿ ನೋಡಿ. ಸರಿ, ಓಕೆ, ಇವಾಗ ಬ್ಯಾಲೆನ್ಸ್ ಕತೆ ಒಳಗಡೆ ಹೋಗೋಣ. ಹೇಗೋ ನಮ್ಮ ಐರನ್ ಮ್ಯಾನ್, ಡಾಕ್ಟರ್ ಸ್ಟ್ರೇಂಜ್ ಮತ್ತೆ ಸ್ಪೈಡರ್ ಮ್ಯಾನ್ ಟೈಟನ್ ಗೆ ಬಂದಾಯ್ತು. ಎಲ್ಲರೂ ಸೇಫ್ ಆಗಿದ್ದೀರಾ? ಏನಾದ್ರೂ ಏಟ್ ಆಯ್ತಾ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಟೈಮ್ ಬಾಂಬ್ ಬಂದು ಬೀಳುತ್ತೆ. ಯಾರು ಅಂತ ನೋಡಿದ್ರೆ ನಮ್ ಗಾರ್ಡಿಯನ್ಸ್ ಆಫ್ ದಿ ಗ್ಯಾಲಕ್ಸಿ ಟೀಮ್ ಒಬ್ರಿಗೊಬ್ರು ಯಾರು ಏನಂತ ಗೊತ್ತಿಲ್ದೇನೆ ಫೈಟ್ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಸ್ಟಾರ್ ಲಾರ್ಡ್ ಸ್ಪೈಡರ್ ಮ್ಯಾನ್ ನ ಹೋಸ್ಟೇಜ್ ಆಗಿ ಇಟ್ಕೊಂಡು ಗೊಮೋರ ಎಲ್ಲಿ ಹೇಳಿಲ್ಲ ಅಂದ್ರೆ ನಿಮ್ ಎಲ್ಲರನ್ನು ಕೊಂದು ಆ ಥ್ಯಾನೋಸ್ ನು ಕೊಳ್ತೀನಿ ಅಂತ ಮಾತಾಡ್ಬೇಕಾದ್ರೆ, ಏನು ಥ್ಯಾನೋಸಾ? ಹಾಗಾದ್ರೆ ನೀನು ಥ್ಯಾನೋಸ್ ಗಾಗಿ ಕೆಲಸ ಮಾಡ್ತಿಲ್ವಾ ಅಂತ ಸ್ಪೈಡರ್ ಮ್ಯಾನ್ ಕೇಳ್ತಾನೆ. ಇಲ್ಲ. ಸರಿ, ನೀವೆಲ್ಲ ಯಾರು? ನಾವು ಅವೆಂಜರ್ಸ್. ಓ, ನೀವೇ ಅವೆಂಜರ್ಸಾ? ನಿಮ್ ಬಗ್ಗೆ ಥೋರ್ ಹೇಳಿದ್ದಾರೆ. ಥೋರ್ ಬದುಕಿದಾನ? ಇವಾಗ ಎಲ್ಲಿದ್ದಾನೆ? ಹೀಗೆ ಇವರು ಮಾತಾಡ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಇಲ್ಲಿ ನಿಡವೆಲಿರ್ನಲ್ಲಿ ಥೋರ್ಗೆ ವೆಪನ್ ಮಾಡ್ಕೊಡ್ತಾ ಇದ್ದಾರೆ ನಮ್ ಏಟ್ರಿ. ಬಟ್ ನಿಡವೆಲಿರ್ ಒಂದು ಕ್ರಿಯೇಟೆಡ್ ಸ್ಟಾರ್, ಮೀನ್ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿರೋ ಸ್ಟಾರ್. ಅದು ರನ್ ಆಗ್ತಾನೆ ಇಲ್ಲ. ಅದು ರನ್ ಆಗ್ತಾ ಇದ್ರೇನೆ ಅದರಿಂದ ಬರೋ ಹೀಟ್ ಇಂದ ಮೆಟಲ್ ನ ಮೆಲ್ಟ್ ಮಾಡಿ ವೆಪನ್ ಮಾಡೋಕೆ ಆಗುತ್ತೆ. ಬಟ್ ಅದನ್ನ ರಿಪೇರ್ ಮಾಡಿ ಹೋಗಿದ್ದಾನೆ ಥ್ಯಾನೋಸ್. ಇವಾಗ ಮತ್ತೆ ಇಲ್ಲಿ ಟೈಟನ್ ಅಲ್ಲಿ ಎಲ್ಲರೂ ಟೀಮ್ ಅಪ್ ಆಗಿ ಹೇಗೆ ಥ್ಯಾನೋಸ್ ನ ಬೀಟ್ ಮಾಡಿ ಅವ್ನ ಕೈಯಲ್ಲಿರೋ ಇನ್ಫಿನಿಟಿ ಗಾಂಟ್ಲೆಟ್ ನ ರಿಮೂವ್ ಮಾಡೋದು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಆವಾಗ ನಮ್ ಡಾಕ್ಟರ್ ಸ್ಟ್ರೇಂಜ್ ಟೈಮ್ ಸ್ಟೋನ್ ಪವರ್ ನ ಯೂಸ್ ಮಾಡಿ ಥ್ಯಾನೋಸ್ ನ ಹೇಗೆ ಗೆಲ್ಲೋದು ಅಂತ ಫ್ಯೂಚರ್ ನ ಚೆಕ್ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ಮ್ಯಾಂಟಿಸ್, ನಿಮ್ ಫ್ರೆಂಡ್ ಯಾವಾಗ್ಲೂ ಹೀಗೆ ತಲೆ ಅಲ್ಲಾಡಿಸ್ತಾ ಇರ್ತಾರ ಅಂತ ಕೇಳ್ತಾಳೆ. ಸೊ ಎಲ್ಲರೂ ಹತ್ರ ಹೋಗಿ ಏನಾಯ್ತು ಅಂತ ಕೇಳಿದಾಗ, ಈ ವಾರ್ ನಲ್ಲಿ ಎಷ್ಟು ಘಟನೆಗಳು ನಡೆಯುತ್ತೆ ಅನ್ನೋದನ್ನ ನೋಡೋಕೆ ಫ್ಯೂಚರ್ ನ ಚೆಕ್ ಮಾಡಿದೆ. ಎಷ್ಟು ಘಟನೆಗಳನ್ನ ನೋಡಿದ್ರಿ? 1,46,05,000. ಎಷ್ಟರಲ್ಲಿ ನಾವು ಗೆದ್ದಿದ್ದು? 1. ಹೀಗೆ ಇವರು ಮಾತಾಡ್ತಾ ಇರ್ಬೇಕಾದ್ರೆ ಥ್ಯಾನೋಸ್ ಗೊಮೋರನ ಕರ್ಕೊಂಡು ವಾರ್ಮಿರ್ಗೆ ಬರ್ತಾನೆ. ಅಲ್ಲಿ ಒಂದು ದೊಡ್ಡ ಬೆಟ್ಟ ಇದೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಆವಾಗ ಏನೋ ಒಂದು ವಿಚಿತ್ರ ರೂಪ ಬಂದು ಮಾತಾಡುತ್ತೆ. ವೆಲ್ಕಮ್ ಥ್ಯಾನೋಸ್. ಗಮೋರಾ ಥ್ಯಾನೋಸ್ ಅವರ ಮಗಳೇ, ನಮ್ಮನ್ನ ನಿನ್ಗೆ ಗೊತ್ತಾ? ಇಲ್ಲಿಗೆ ಬರೋರ್ನೆಲ್ಲ ತಿಳಿದಿಟ್ಕೊಳ್ಳೋದೇ ನನ್ನ ಶಾಪ ಅಂತ ಮಾತಾಡ್ಕೊಂಡೆ ಮುಂದೆ ಬರುತ್ತೆ. ಯಾರು ಅಂತ ನೋಡಿದ್ರೆ ನಮ್ ರೆಡ್ ಸ್ಕಲ್. ಸೋಲ್ ಸ್ಟೋನ್ ನ ತಗೊಳ್ಬೇಕಂದ್ರೆ ಅದಕ್ಕೆ ದೊಡ್ಡ ಸ್ಯಾಕ್ರಿಫೈಸ್ ಮಾಡ್ಬೇಕು ಥ್ಯಾನೋಸ್. ಎಲ್ಲದಕ್ಕೂ ರೆಡಿಯಾಗಿ ಬಂದಿದ್ದೀನಿ ಅಂತ ಮಾತಾಡ್ಕೊಂಡೆ ಆ ಬೆಟ್ಟದ ಟಾಪ್ ಗೆ ಹೋಗ್ತಾರೆ. ಆ ಸ್ಟೋನ್ ಬೇಕು ಅಂದ್ರೆ ನಿನ್ಗೆ ತುಂಬಾ ಇಷ್ಟವಾದವ್ರನ್ನ ಬಲಿ ಕೊಡ್ಬೇಕು. ಸೋಲ್ ಕೊಟ್ರೆ ಸೋಲ್ ಅಂತ ರೆಡ್ ಸ್ಕಲ್ ಹೇಳ್ಬೇಕಾದ್ರೆ ಥ್ಯಾನೋಸ್ ಗೊಮೋರನ ನೋಡಿ ಅಳ್ತಾನೆ. ಹಾಗೆ ಗೊಮೋರ ಕೈನ ಹಿಡಿದು ಎಳ್ಕೊಂಡು ಹೋಗಿ ಬೆಟ್ಟದ ಮೇಲಿಂದಾನೆ ತಳ್ಬಿಡ್ತಾನೆ. ಅಷ್ಟೇ, ಗೊಮೋರ ಕತೆ ಮುಗೀತು. ಸ್ವಲ್ಪ ಹೊತ್ತು ಬಿಟ್ಟು ಕಂಡ್ಬಿಡ್ತಾನೆ ಥ್ಯಾನೋಸ್. ಸೋಲ್ ಸ್ಟೋನ್ ಅವನ ಕೈಯಲ್ಲೇ ಇದೆ. ಅದನ್ನ ಇನ್ಫಿನಿಟಿ ಗಾಂಟ್ಲೆಟ್ ಗೆ ಅಟ್ಯಾಚ್ ಮಾಡ್ತಾನೆ. ಇದೇ ಸಮಯದಲ್ಲಿ ನಮ್ ಕ್ಯಾಪ್ಟನ್ ಅಮೆರಿಕಾ ಎಲ್ಲರನ್ನು ಕರ್ಕೊಂಡು ನಮ್ ಬ್ಲಾಕ್ ಪ್ಯಾಂಥರ್ ಸಿಟಿ ವಕಾಂಡಾಗೆ ಬರ್ತಾರೆ. ಬಂದು ನಮ್ ವಿಷನ್ ನೆತ್ತಿಲಿ ಇರೋ ಮೈಂಡ್ ಸ್ಟೋನ್ ನ ಹೇಗೆ ತೆಗೆಯೋದು ಅಂತ ಟೀಚೆಲ್ಲ ತಂಗಿ ಡಾಕ್ಟರ್ ಬ್ರೂಸ್ ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ದಾರೆ. 2,000ಕ್ಕೂ ಹೆಚ್ಚು ನರಗಳು ಕನೆಕ್ಟ್ ಆಗಿದೆ, ರಿಮೂವ್ ಮಾಡೋಕೆ ಟೈಮ್ ಬೇಕು ಅಂತ ತಂಗಿ ಮಾತಾಡ್ಬೇಕಾದ್ರೆ ಥ್ಯಾನೋಸ್ ಅವರ ಏಲಿಯನ್ ಶಿಪ್ಸ್ ಬಂದು ವಕಾಂಡಾದಲ್ಲಿ ಇಳಿಯುತ್ತೆ. ಸೊ ನಮ್ ಬ್ಲಾಕ್ ಪ್ಯಾಂಥರ್ ಸಿಟಿಯಲ್ಲಿ ಇರೋ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಪ್ರೊಟೆಕ್ಷನ್ ಮಾಡೋಕೆ ರೆಡಿಯಾಗಿ ನಮ್ ಕ್ಯಾಪ್ಟನ್ ಗೆ ಒಂದು ಶೀಲ್ಡ್ ನ ಕೊಡಿ ಅಂತ ಆರ್ಡರ್ ನ ಪಾಸ್ ಮಾಡ್ಬಿಟ್ಟು ಫೈಟ್ ಗೆ ಎಲ್ಲರೂ ರೆಡಿ ಆಗ್ತಾರೆ. ಇದೇ ಟೈಮ್ ನಲ್ಲಿ ರಿಪೇರ್ ಆಗಿರೋ ನಿಡವೆಲಿ ಸ್ಟಾರ್ ನ ಮ್ಯಾನ್ಯುವಲ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಅಂತ ನಮ್ ಥೋರ್ ರಾಬಿಟ್ ಹೆಲ್ಪ್ ಇಂದ ಸ್ಟಾರ್ ನ ಹೇಗೋ ರನ್ ಮಾಡಿಸ್ತಾರೆ. ಬಟ್ ಅದು ಮತ್ತೆ ಆಫ್ ಆಗ್ಬಿಡುತ್ತೆ. ಇದೇ ಸಮಯದಲ್ಲಿ ವಕಾಂಡಾದಲ್ಲಿ ಎಲ್ಲರೂ ಫೈಟ್ ಮಾಡೋಕೆ ರೆಡಿಯಾಗಿ ಬಂದು ನಿಂತಿದ್ದಾರೆ. ಆವಾಗ ನಮ್ ಟೀಚೆಲ್ಲ, ಕ್ಯಾಪ್ಟನ್ ಮತ್ತೆ ಬ್ಲಾಕ್ ವಿಡೋ ಮೂವರು ಹೋಗಿ ಥ್ಯಾನೋಸ್ ಟೀಮ್ ಜೊತೆ ಇಲ್ಲಿಂದ ಹೋಗ್ಬಿಡಿ, ನಿಮ್ಗೆ ಏನು ಸಿಗಲ್ಲ ಅಂತ ವಾರ್ನಿಂಗ್ ಕೊಡ್ಬೇಕಾದ್ರೆ ಆದ್ರೆ ಅವರು ಅದನ್ನ ಕೇಳ್ತಾನೆ ಇಲ್ಲ. ಅವ್ರು ತಗೊಂಡ್ ಬಂದಿರೋ ಶಿಪ್ ನ ಓಪನ್ ಮಾಡಿ ಬಿಡ್ತಾರೆ. ಅದರಿಂದ ವಿಚಿತ್ರವಾದ ಏಲಿಯನ್ಸ್ ಗಳು ಇಳಿದು ಓಡಿ ಬರುತ್ತೆ. ಸದ್ಯ ವಕಾಂಡ ಪೂರ್ತಿ ಶೀಲ್ಡ್ ಪ್ರೊಟೆಕ್ಷನ್ ಇದೆ, ಬಟ್ ಅದನ್ನು ದಾಟಿ ಒಳಗಡೆ ಬರ್ತಾ ಇವೆ ಏಲಿಯನ್ಸ್. ಸೊ ಎಲ್ಲರೂ ದೂರದಿಂದಾನೇ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಫಾಲ್ಕನ್ ಮತ್ತೆ ವಾರ್ ಮಿಷಿನ್ ಬಾಂಬ್ ಹಾಕಿ ಎಲ್ಲ ಏಲಿಯನ್ಸ್ ನು ಕೊಳ್ತಾ ಇದ್ದಾರೆ. ಆದ್ರೂ ತುಂಬಾ ಏಲಿಯನ್ಸ್ ಒಳಗಡೆ ಬರ್ತಾನೆ ಇದೆ. ಹಾಗೆ ಹಿಂದೆ ವಿಷನ್ ಇರೋ ಕಡೆನೂ ಹೋಗ್ತಾ ಇದೆ. ಸೊ ವಿಷನ್ ಕಡೆ ಏಲಿಯನ್ಸ್ ಹೋಗ್ಬಾರ್ದು ಅಂತ ಶೀಲ್ಡ್ ನ ರಿಮೂವ್ ಮಾಡಿಸ್ತಾರೆ ನಮ್ ಬ್ಲಾಕ್ ಪ್ಯಾಂಥರ್. ಆವಾಗ ನಮ್ ಬ್ಲಾಕ್ ಪ್ಯಾಂಥರ್ ಈ ಬಾಂಬೆ ಊಳ ಅಂತ ಹೇಳ್ಕೊಂಡೆ ನಿಧಾನಕ್ಕೆ ಮುಂದೆ ಬಂದು ವಕಾಂಡ ಫಾರ್ ಎವರ್ ಅಂತ ಮುಂದೆ ಓಡಿ ಹೋಗ್ತಾರೆ. ಎಲ್ಲರೂ ಹಿಂದೆನೆ ಓಡಿ ಹೋಗ್ತಾರೆ. ಬಟ್ ನಮ್ ಕ್ಯಾಪ್ಟನ್ ಅಮೆರಿಕಾ ಮತ್ತೆ ಬ್ಲಾಕ್ ಪ್ಯಾಂಥರ್ ಮಾತ್ರ ಮುಂದೆ ಸ್ಪೀಡ್ ಆಗಿ ಹೋಗಿ ಮಾಸ್ ಆಗಿ ಫೈಟ್ ಮಾಡ್ತಾರೆ. ಇನ್ನು ಎಷ್ಟೊತ್ತಾಗುತ್ತೆ ಶೂರಿ? ಸ್ಟಾರ್ಟ್ ಮಾಡಿದೀನಿ ಅನ್ನ, ಆಗೋಗುತ್ತೆ, ಇನ್ನು ಸ್ವಲ್ಪ ಬೇಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾತಾಡ್ಕೊಂಡೆ ಫೈಟ್ ಮಾಡ್ತಿರೋ ಟೈಮ್ ನಲ್ಲಿ ಇಲ್ಲಿ ನಮ್ಮ ಥೋರ್ ತನ್ನ ಜೀವವನ್ನ ಅಪಾಯಕ್ಕೆ ಒಳಪಡಿಸಿ ಸ್ಟಾರ್ ಒಳಗಡೆ ನುಗ್ಗಿ ಪವರ್ ಸರ್ಕ್ಯೂಟ್ ನ ಕೈಯಿಂದಾನೇ ಹಿಡಿದು ಎಳ್ದು ಲೈಟ್ ನ ಬರಿಸ್ತಾನೆ. ಮೀನ್ ಹೀಟ್ ನ ಪ್ರೊಡ್ಯೂಸ್ ಮಾಡಿಸ್ತಾನೆ.
ಹೇಳ್ತಾನೆ, ಹಾಗೆ ಹಿಡ್ಕೋ ಥೋರ್, ಹಾಗೆ ಇರು ಅಂತ ಏಡ್ರಿ ಮೆಟಲ್ ನ ಮೆಲ್ಟ್ ಮಾಡಿ ವೆಪನ್ ನ ರೆಡಿ ಮಾಡ್ಬಿಡ್ತಾನೆ. ನಮ್ ಥೋರ್ ಆ ಸ್ಟಾರ್ ಇಂದ ಬರೋ ಹೀಟ್ ನ ತಡೆಯೋಕ್ಕಾಗದೆ ಬಂದು ಬೀಳ್ತಾನೆ. ಇನ್ನೇನು ಥೋರ್ ಸಾಯ್ತಾ ಇದ್ದಾನೆ. ವೆಪನ್ ರೆಡಿ ಆಯ್ತು, ಹ್ಯಾಂಡ್ ಗ್ರಿಪ್ ಎಲ್ಲಿ? ಅಯ್ಯೋ ಹ್ಯಾಂಡ್ ಗ್ರಿಪ್ ನ ಎಲ್ಲಿಟ್ಟೆ? ರಾಬಿಟ್ ಹೆಲ್ಪ್ ಮಾಡು ಬಾ ಅಂತ ಏಡ್ರಿ ಮಾತಾಡ್ತಾ ಇರ್ಬೇಕಾದ್ರೆ ಇಷ್ಟೊತ್ತು ಗೇಮ್ ಆಡ್ಕೊಂಡು ಕೂತಿದ್ದ ನಮ್ ಗ್ರೂಟ್ ಸಾಯೋ ಸ್ಟೇಜ್ ಅಲ್ಲಿ ಇರೋ ನಮ್ ಥೋರ್ ನ ನೋಡಿ ಫೀಲ್ ಆಗಿ ಆ ವೆಪನ್ ನ ಮೇಲೆತ್ತುತ್ತೆ. ಯಾವಾಗ್ಲೂ ನಿಜ ಮಾತಾಡೋರು, ಟ್ರೂ ಹಾರ್ಟೆಡ್, ವರ್ತಿ ಇರೋರು ಮಾತ್ರ ವೆಪನ್ ನ ಮೇಲ್ ತಗೊಳಿಕ್ಕಾಗುತ್ತೆ. ಅಂತ ವೆಪನ್ ನ ನಮ್ ಗ್ರೂಟ್ ಮೇಲೆತ್ತಿ ತನ್ನ ಕೈಯನ್ನೇ ಹ್ಯಾಂಡ್ ಗ್ರಿಪ್ ಆಗಿ ಮಾಡಿ ಕೈನ ಕಟ್ ಮಾಡ್ಕೊಳ್ಳುತ್ತೆ. ನಿಧಾನಕ್ಕೆ ನಮ್ ಥೋರ್ ಕೈ ಅಳ್ಳಾಡುತ್ತೆ. ಸ್ಟ್ರೋಮ್ ಬ್ರೇಕರ್ ವೆಪನ್ ಇವಾಗ ಕಂಪ್ಲೀಟ್ ಆಗಿ ರೆಡಿ ಆಗ್ಬಿಟ್ಟಿದೆ. ಇಲ್ಲಿ ವಕಂಡದಲ್ಲಿ ನಮ್ ವಾರ್ ಮೆಷಿನ್, ಕ್ಯಾಪ್ಟನ್, ಬ್ಲಾಕ್ ಪ್ಯಾಂಥರ್, ಬ್ರೂಸ್ ಎಲ್ಲರೂ ಸೂಪರ್ ಆಗಿ ಫೈಟ್ ಮಾಡ್ತಾ ಇದ್ದಾರೆ. ಬಟ್ ಆದ್ರೂ ಏಲಿಯನ್ಸ್ ಜಾಸ್ತಿ ಬರ್ತಾನೆ ಇದೆ. ಇನ್ನೇನು ನಮ್ ಬ್ರೂಸ್ ಕತೆ ಮುಗೀತು ಅನ್ಕೊಳ್ಬೇಕಾದ್ರೆ ಒಂದು ಸಿಡಿಲು ಬೀಳುತ್ತೆ. ನಮ್ ಹೀರೋಸ್ ನ ಅಟ್ಯಾಕ್ ಮಾಡ್ತಿರೋ ಏಲಿಯನ್ಸ್ ನ ಧ್ವಂಸ ಮಾಡುತ್ತೆ. ಯಾರು ಅಂತ ನೋಡಿದ್ರೆ ಸನ್ ಆಫ್ ಓಡಿನ್, ದಿ ಗಾಡ್, ನಮ್ಮ ಥೋರ್ ಗ್ರೂಟ್ ನು ರಾಬಿಟ್ ನು ಕರ್ಕೊಂಡು ಬಂದಿದ್ದಾರೆ. ಆ ಥ್ಯಾನೋಸ್ ಎಲ್ಲಿದ್ದಾನೆ ಅಂತ ಕೇಳ್ಕೊಂಡೆ ಸಖತ್ತಾಗಿ ಫೈಟ್ ಮಾಡ್ತಾನೆ. ಇನ್ನೊಂದ್ ಕಡೆ ಥ್ಯಾನೋಸ್ ಟೈಟನ್ ಗೆ ಡಾಕ್ಟರ್ ಸ್ಟ್ರೇಂಜ್ ಹತ್ರ ಇರೋ ಟೈಮ್ ಸ್ಟೋನ್ ನ ತಗೊಳ್ಳಿಕ್ಕೆ ಬಂದಿದ್ದಾನೆ. ನಮ್ ಡಾಕ್ಟರ್ ಸ್ಟ್ರೇಂಜ್ ಯಾಕೆ ಹೀಗೆಲ್ಲ ಮಾಡ್ತೀಯ ಅಂತ ಕೇಳ್ಬೇಕಾದ್ರೆ, ಪಾಪ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ಈ ವಿಶ್ವನೇ ನಾಶ ಆಗೋಗ್ಬಿಡುತ್ತೆ. ಅದಕ್ಕೆ ಅರ್ಧಕ್ಕರ್ಧ ಜನರನ್ನ ಬಡವ ಸಾವುಕಾರ ಅಂತ ವ್ಯತ್ಯಾಸ ಇಲ್ದೆ ಕೊಂದು ಬಿಟ್ರೆ ಆಮೇಲೆ ಈ ವಿಶ್ವನೇ ಪೀಸ್ಫುಲ್ ಆಗಿರುತ್ತೆ. ಅದನ್ನೇ ನಾನು ಹುಟ್ಟಿ ಬೆಳೆದಿದ್ದ ಟೈಟನ್ ಗೆ ಮಾಡಿದ್ದೀನಿ. ಇನ್ಫಿನಿಟಿ ಸ್ಟೋನ್ಸ್ ಎಲ್ಲಾನು ಒಕ್ಕಟ್ಟು ಮಾಡಿ ನನ್ನ ಕೈಯಿಂದ ಒಂದು ಚಿಟಿಕೆ ಹಾಕಿದ್ರೆ ಸಾಕು, ಯೂನಿವರ್ಸ್ ಅಲ್ಲಿರೋ ಅರ್ಧ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ. ಆಮೇಲೆ ನೀನೇನ್ ಮಾಡ್ತೀಯಾ? ಆಮೇಲೆ ನಾನು ನೆಮ್ಮದಿಯಾಗಿ ಕೂತ್ಕೊಂಡು ಸೂರ್ಯೋದಯನ ನೋಡ್ತಾ ಇರ್ತೀನಿ. ಕಠಿಣವಾದ ಡಿಸಿಷನ್ ತಗೊಳ್ಳಿಕ್ಕೆ ಧೈರ್ಯವಾದ ಮನಸ್ಸು ಇರಬೇಕು. ನಮ್ಮ ಮನಸ್ಸು ಎಷ್ಟು ಕಠಿಣವಾದ ಮನಸ್ಸು ಅಂತ ನಿನ್ಗೆ ಅರ್ಥ ಆಗುತ್ತೆ ಥ್ಯಾನೋಸ್ ಅಂತ ಡಾಕ್ಟರ್ ಸ್ಟ್ರೇಂಜ್ ಮಾತಾಡ್ಬೇಕಾದ್ರೆ ಐರನ್ ಮ್ಯಾನ್ ದೊಡ್ಡ ಬಿಲ್ಡಿಂಗ್ ನೇ ತಗೊಂಡ್ ಬಂದು ಥ್ಯಾನೋಸ್ ಮೇಲೆ ಹಾಕ್ತಾರೆ. ಅದನ್ನ ಹಾಗೆ ಬಾವುಳಿಗಳಾಗಿ ಚೇಂಜ್ ಮಾಡಿ ಐರನ್ ಮ್ಯಾನ್ ಗೆ ರಿಟರ್ನ್ ಕಳಿಸ್ತಾನೆ. ಎಲ್ಲರೂ ಸೇರಿ 1 by 1 ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲರನ್ನು ಹೊಡೆದು ಬೀಸಾಕ್ತಾನೆ ಥ್ಯಾನೋಸ್. ಸಡನ್ ಆಗಿ ಒಂದು ಸ್ಪೇಸ್ ಶಿಪ್ ಬಂದು ಥ್ಯಾನೋಸ್ ಮೇಲೇನೆ ಬೀಳುತ್ತೆ. ನೋಡಿದ್ರೆ ನೆಬುಲಾ ಜಂಪ್ ಮಾಡಿ ಗಮೋರಾ ಎಲ್ಲಿ ಅಂತ ಕೇಳ್ಕೊಂಡೆ ಅಟ್ಯಾಕ್ ಮಾಡ್ತಾಳೆ. ಕೊನೆಗೆ ಎಲ್ಲರೂ ಥ್ಯಾನೋಸ್ ನ ಲಾಕ್ ಮಾಡಿ ಇನ್ಫಿನಿಟಿ ಗಾಂಟ್ಲೆಟ್ ನ ತೆಗೆಯೋಕೆ ಟ್ರೈ ಮಾಡ್ತಾರೆ. ಮ್ಯಾಂಟಿಸ್ ಥ್ಯಾನೋಸ್ ಶೋಲ್ಡರ್ ಮೇಲೇನೆ ಕೂತ್ಕೊಂಡು ಥ್ಯಾನೋಸ್ ತಲೆನ ಹಿಡಿದು ಅನ್ಕಾನ್ಶಿಯಸ್ ಮಾಡ್ತಾಳೆ. ಇನ್ನೇನು ಗಾಂಟ್ಲೆಟ್ ನ ರಿಮೂವ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಸ್ಟಾರ್ ಲಾರ್ಡ್ ಗಮೋರಾ ಎಲ್ಲಿ ಅಂತ ಥ್ಯಾನೋಸ್ ಗೆ ಹೊಡಿಬೇಕಾದ್ರೆ ಮತ್ತೆ ಕಾನ್ಶಿಯಸ್ ಗೆ ಬರ್ತಾನೆ ಥ್ಯಾನೋಸ್. ಅಷ್ಟೇ, ಎಲ್ಲರನ್ನು ಹೊಡೆದು ಚೆಚ್ಚಾಕ್ತಾನೆ. ಇಲ್ಲಿ ವಕಾಂಡದಲ್ಲಿ ಸಖತ್ತಾಗಿ ಫೈಟ್ ಹೋಗ್ತಾ ಇದೆ. ನಮ್ ರಾಬಿಟ್ ಬಂದು ತಗೊಂಡ್ ಹೋಗ್ರೋ ಅಂತ ಏಲಿಯನ್ಸ್ ಗಳನ್ನ ಶೂಟ್ ಮಾಡಿ ಎಸಿತಾ ಇದೆ. ಆವಾಗ ಸಡನ್ ಆಗಿ ತುಂಬಾ ಏಲಿಯನ್ಸ್ ಅಟ್ಯಾಕ್ ಮಾಡೋಕೆ ಬರುತ್ತೆ. ಅದಕ್ಕೆ ನಮ್ ಬಕ್ಕಿ ರಾಬಿಟ್ ನ ಎತ್ಕೊಂಡು ರೌಂಡ್ ಆಗಿ ಶೂಟ್ ಮಾಡ್ತಾರೆ. ಅದಕ್ಕೆ ನಮ್ ರಾಬಿಟ್ ಆ ಗಣ್ಣಿಗೆ ಎಷ್ಟು ರೇಟು ಅಂತ ಕೇಳುತ್ತೆ. ಇದನ್ನ ನಾನು ಸೇಲ್ ಮಾಡಲ್ಲ, ಹಾಗಾದ್ರೆ ಅದನ್ನ ಹಿಡಿದಿರೋ ಕೈಗೆ ಎಷ್ಟು ರೇಟು ಅಂತ ಕೇಳುತ್ತೆ. ಬಕ್ಕಿ ಗುರಾಯಿಸ್ಕೊಂಡೇ ಹೋಗ್ತಾನೆ. ಹೋಗು ನಿದ್ದೆ ಮಾಡ್ಬೇಕಾದ್ರೆ ಕದ್ಕೊಂಡು ಹೋಗ್ಬಿಡ್ತೀನಿ. ಆಮೇಲೆ ಥೋರ್ ಕ್ಯಾಪ್ಟನ್ ಗೆ ಗ್ರೂಟ್ ನ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾರೆ. ನಮ್ ಬ್ಲಾಕ್ ವಿಡೋನು ಒಕೆಯನ್ನು ಫೈಟ್ ಮಾಡ್ತಾ ಇರ್ಬೇಕಾದ್ರೆ ದೊಡ್ಡ ಕಟಿಂಗ್ ಮೆಷಿನ್ ಬರುತ್ತೆ. ಅಷ್ಟೇ ಇವ್ರಗಳ ಕತೆ ಮುಗೀತು ಅನ್ಕೊಳ್ಬೇಕಾದ್ರೆ ವಾಂಡಾ ಮ್ಯಾಕ್ಸಿಮಫ್ ಬಂದು ಆ ಮೆಷಿನ್ ಗಳನ್ನ ಎತ್ತಿ ಹಾಗೆ ಏಲಿಯನ್ಸ್ ಮೇಲೆನೆ ಹಾಕ್ಬಿಡ್ತಾಳೆ. ವಾಂಡಾ ಇಲ್ಲಿ ಬ್ಯಾಟಲ್ ಫೀಲ್ಡ್ ಗೆ ಬಂದಿರೋದ್ರಿಂದ ವಿಷನ್ ಗೆ ಅಲ್ಲಿ ಪ್ರೊಟೆಕ್ಷನ್ ಇಲ್ಲ. ಸೊ ಕಾರ್ವಸ್ ಗ್ಲೈವ್ ಒಳಗಡೆ ನುಗ್ಗಿ ಎಲ್ಲರನ್ನು ಅಟ್ಯಾಕ್ ಮಾಡ್ಬೇಕಾದ್ರೆ ನಮ್ ವಿಷನ್ ಎದ್ದೋಗಿ ಫೈಟ್ ಮಾಡ್ತಾನೆ. ಸೊ ವಿಷನ್ ಗೆ ಪ್ರೊಟೆಕ್ಷನ್ ಕೊಡೋಕೆ ಬ್ರೂಸ್ ಹೋಗ್ತಾನೆ. ಹೇಗೋ ಫೈಟ್ ಮಾಡಿ ಡ್ವಾರ್ಫ್ ನ ಕೊಂದು ಬಿಡ್ತಾನೆ. ನಮ್ ಕ್ಯಾಪ್ಟನ್ ಅಮೆರಿಕಾ ಓಡಿ ಬಂದು ವಿಷನ್ ಗೆ ಪ್ರೊಟೆಕ್ಷನ್ ಕೊಡ್ಬೇಕಾದ್ರೆ ಅವ್ರನ್ನೇ ಹೊಡೆದು ಸಾಯಿಸೋಕೆ ಹೋಗ್ತಾನೆ ಕೋರ್ವಸ್. ಆವಾಗ ಕೋರ್ವಸ್ ವೆಪನ್ ತಗೊಂಡು ಹಿಂದೆಯಿಂದ ಚುಚ್ಚಿಕೊಳ್ತಾನೆ ನಮ್ ವಿಷನ್. ಇದೇ ಸಮಯದಲ್ಲಿ ಟೈಟನ್ ಅಲ್ಲಿ ಎಲ್ಲರೂ ಥ್ಯಾನೋಸ್ ಜೊತೆ ಫೈಟ್ ಮಾಡ್ತಾ ಇದ್ದಾರೆ. ನಮ್ ಡಾಕ್ಟರ್ ಸ್ಟ್ರೇಂಜ್ ಥ್ಯಾನೋಸ್ ಜೊತೆ ಅವ್ರ ಪವರ್ ನ ಯೂಸ್ ಮಾಡಿ ಸೂಪರ್ ಆಗಿ ಫೈಟ್ ಮಾಡ್ತಾರೆ. VFX ಎಲ್ಲ ಸೂಪರ್ ಆಗಿರುತ್ತೆ. ಆದ್ರೂ ಥ್ಯಾನೋಸ್ ಸ್ಟೋನ್ ಪವರ್ ನ ಯೂಸ್ ಮಾಡಿ ಡಾಕ್ಟರ್ ಕತ್ತಲ್ಲಿರೋ ಲಾಕೆಟ್ ನ ಕಿತ್ಕೊಳ್ತಾನೆ. ಆದ್ರೆ ಟೈಮ್ ಸ್ಟೋನ್ ಅದ್ರಲ್ಲಿ ಇಲ್ಲ. ಕೈನ ಕ್ಲೋಸ್ ಮಾಡಿನೇ ಥ್ಯಾನೋಸ್ ಪವರ್ ನ ಯೂಸ್ ಮಾಡ್ತಾ ಇದ್ದಾನೆ ಅಂತ ಕೈನ ಕ್ಲೋಸ್ ಮಾಡೋಕೆ ಆಗದೆ ಇರೋ ತರ ಐರನ್ ಮ್ಯಾನ್ ಒಂದು ಎಕ್ವಿಪ್ಮೆಂಟ್ ನ ಥ್ಯಾನೋಸ್ ಕೈಗೆ ಹಾಕ್ಬಿಡ್ತಾರೆ. ಸ್ಟಾರ್ಕ್, ನನ್ನ ಗೊತ್ತಾ ನಿನ್ಗೆ? ಚೆನ್ನಾಗಿ ಗೊತ್ತು. ನಂತರನೇ ಬುದ್ಧಿಯನ್ನು ಶಾಪ ತಗೊಂಡಿರೋ ನೀನು ಅಂತ ಮಾತಾಡ್ಬೇಕಾದ್ರೆ ನನ್ ಶಾಪನೆ ನೀನೇ ಕಣೋ ಅಂತ ಐರನ್ ಮ್ಯಾನ್ ಸಿಂಗಲ್ ಆಗಿ ಥ್ಯಾನೋಸ್ ನ ಹೊಡೆದು ಚೆಚ್ಚಾಕ್ತಾರೆ. ಆದ್ರೆ ಥ್ಯಾನೋಸ್ ಮತ್ತೆ ನಮ್ಮ ಐರನ್ ಮ್ಯಾನ್ ಹೊಡೆದು ಚೆಚ್ತಾನೆ. ಅದಕ್ಕೆ ನಮ್ಮ ಐರನ್ ಮ್ಯಾನ್ ಸೂಟ್ ಇಂದ ಕತ್ತಿನ ಕ್ರಿಯೇಟ್ ಮಾಡಿ ಚುಚ್ಚೋಕೆ ಹೋಗ್ಬೇಕಾದ್ರೆ ಅದನ್ನೇ ಥ್ಯಾನೋಸ್ ಕಿತ್ಕೊಂಡು ನಮ್ಮ ಐರನ್ ಮ್ಯಾನ್ ಗೆ ಚುಚ್ಚಿಬಿಡ್ತಾನೆ. ನಿನ್ನ ಎಲ್ಲರೂ ನೆನ್ಪಿಟ್ಕೊಳ್ತಾರೆ ಸ್ಟಾರ್ಕ್ ಅಂತ ಸಾಯಿಸೋಕೆ ಹೋಗ್ಬೇಕಾದ್ರೆ ನಮ್ ಡಾಕ್ಟರ್ ಸ್ಟ್ರೇಂಜ್ ಐರನ್ ಮ್ಯಾನ್ ನ ಬಿಟ್ಬಿಡು, ಟೈಮ್ ಸ್ಟೋನ್ ನ ನಿನ್ಗೆ ಕೊಟ್ಬಿಡ್ತೀನಿ ಅಂತ ಟೈಮ್ ಸ್ಟೋನ್ ನ ಕೊಟ್ಬಿಡ್ತಾರೆ. ಥ್ಯಾನೋಸ್ ಅದನ್ನ ತಗೊಂಡು ನೆಕ್ಸ್ಟ್ ವಕಾಂಡಾಗೆ ಹೊರಡ್ತಾನೆ. ಇಲ್ಲಿ ನಮ್ ಥೋರ್ ಏಲಿಯನ್ ಶಿಪ್ ನೆಲ್ಲ ಹೊಡೆದು ನಾಶ ಮಾಡ್ತಾ ಇದ್ದಾನೆ. ನಮ್ ವಾಂಡಾ ಪ್ರೋಕ್ಸಿಮಾನ ಸಾಯಿಸ್ಬಿಟ್ಟು ವಿಷನ್ ಗೆ ಪ್ರೊಟೆಕ್ಷನ್ ಕೊಡಕ್ಕೆ ಬರ್ತಾಳೆ. ಆವಾಗ ಥ್ಯಾನೋಸ್ ಅಲ್ಲಿಗೆ ಬರ್ತಾನೆ. ನಮ್ ಸೂಪರ್ ಹೀರೋಸ್ ಎಲ್ಲರೂ ಅವನ್ನ ತಡೆಯೋಕೆ ಟ್ರೈ ಮಾಡ್ತಾರೆ. ಆದ್ರೆ ಥ್ಯಾನೋಸ್ ಎಲ್ಲರನ್ನು ಸ್ಟೋನ್ ಪವರ್ ನ ಯೂಸ್ ಮಾಡಿ ಕಂಟ್ರೋಲ್ ಮಾಡ್ತಾ ಮುಂದೆ ಬರ್ತಾನೆ ಇದ್ದಾನೆ. ಅದಕ್ಕೆ ನಮ್ ವಿಷನ್, ವಾಂಡಾ
ಸ್ಟೋನ್ ನ ನಾಶ ಮಾಡ್ಬಿಡು, ಅವನ್ನ ತಡಿಯಕ್ಕಾಗಲ್ಲ. ಅದು ನನ್ನ ಕೈಯಲ್ಲಿ ಆಗಲ್ಲ. ನಿನ್ ಕೈಯಲ್ಲಿ ಆಗುತ್ತೆ ವಾಂಡ, ದಯವಿಟ್ಟು ನಾನು ಹೇಳೋದನ್ನ ಕೇಳು. ಸ್ಟೋನ್ ನ ನಾಶ ಮಾಡು. ಅವನ್ ಕೈಗೆ ಸಿಕ್ಕಿದ್ರೆ ಈ ಯೂನಿವರ್ಸ್ ಅಲ್ಲಿ ಇರೋ ಅರ್ಧ ಜನಸಂಖ್ಯೆನೆ ಕೊಂದು ಬಿಡ್ತಾನೆ. ಅದು ನಡಿಬಾರ್ದು ವಾಂಡ ಅಂತ ರಿಕ್ವೆಸ್ಟ್ ಮಾಡ್ಬೇಕಾದ್ರೆ ವಾಂಡಾನು ಸರಿ ಅಂತ ಅವಳ ಪವರ್ ನ ಯೂಸ್ ಮಾಡಿ ಹತ್ಕೊಂಡೆ ವಿಷನ್ ನೆತ್ತಿಲಿರೋ ಮೈಂಡ್ ಸ್ಟೋನ್ ನ ಹೊಡೆದಾಕೋಕೆ ಟ್ರೈ ಮಾಡ್ತಾಳೆ. ಕೊನೆಯದಾಗಿ ನಮ್ ಕ್ಯಾಪ್ಟನ್ ಅಮೆರಿಕಾ ತಡಿಬೇಕಾದ್ರೆ ಜೋರಾಗಿ ಅವ್ರ ಮುಖಕ್ಕೇನೆ ಹೊಡೆದ್ಬಿಟ್ಟು ಹತ್ರ ಬರ್ತಾನೆ ಥ್ಯಾನೋಸ್. ಕೊನೆಗೆ ವಾಂಡಾ ಒಂದ್ ಕೈಯಲ್ಲಿ ಸ್ಟೋನ್ ಇನ್ನೊಂದ್ ಕೈಯಲ್ಲಿ ಥ್ಯಾನೋಸ್ ನು ಕಂಟ್ರೋಲ್ ಮಾಡಿ ಸ್ಟೋನ್ ನ ಹೊಡೆದೇ ಹಾಕ್ಬಿಡ್ತಾಳೆ. ವಾವ್, ನಮ್ ವಾಂಡಾಗೆ ಎಷ್ಟು ಪವರ್. ಸಿಂಗಲ್ ಆಗಿ ಒಂದ್ ಕೈಯಲ್ಲಿ ಥ್ಯಾನೋಸ್ ಹತ್ರ ಇನ್ಫಿನಿಟಿ ಗಾಂಟ್ಲೆಟ್ ಇರ್ಬೇಕಾದ್ರೇನೆ ಅವನ್ನ ತಡೆದಿದ್ದಾಳೆ. ನಮ್ ವಿಷನ್ ತಲೆ ಸಿಡಿದು ಸಾಯ್ತಾನೆ. ಬಟ್ ಆದ್ರೂ ಥ್ಯಾನೋಸ್ ಅವನ್ ಕೈಯಲ್ಲಿರೋ ಟೈಮ್ ಸ್ಟೋನ್ ಪವರ್ ನ ಯೂಸ್ ಮಾಡಿ ಟೈಮ್ ನೇ ರಿವರ್ಸ್ ಮಾಡ್ತಾನೆ. ಮತ್ತೆ ಮೈಂಡ್ ಸ್ಟೋನ್ ಜೊತೆ ವಿಷನ್ ಬರ್ತಾನೆ. ಅವನ್ನ ಹಾಗೆ ಮೇಲೆತ್ತಿ ಅವ್ನ ನೆತ್ತಿಲಿರೋ ಸ್ಟೋನ್ ನ ತೆಗಿತಾನೆ. ಮತ್ತೆ ಸಾಯ್ತಾನೆ ನಮ್ ವಿಷನ್. ಇವಾಗ 6 ಸ್ಟೋನ್ಸ್ ಗಳನ್ನು ಸೇರಿಸ್ಬಿಟ್ಟಿದ್ದಾನೆ ಥ್ಯಾನೋಸ್. ಚಿಟ್ಕಿ ಹಾಕೋಣ ಅಂತ ಹೋಗ್ಬೇಕಾದ್ರೆ ನಮ್ ಥೋರ್ ಥ್ಯಾನೋಸ್ ಮೇಲೆ ಸ್ಟ್ರೋಮ್ ಬ್ರೇಕರ್ ನ ಬಿಸಾಕ್ತಾನೆ. ಅದನ್ನ ಕಂಟ್ರೋಲ್ ಮಾಡಕ್ಕೆ ಇನ್ಫಿನಿಟಿ ಗಾಂಟ್ಲೆಟ್ ಪವರ್ ನ ಯೂಸ್ ಮಾಡಿದ್ರು ಕೂಡ ಅವ್ನ್ ಎದೆಗೆ ಬಂದು ಹೊಡೆಯುತ್ತೆ ಸ್ಟ್ರೋಮ್ ಬ್ರೇಕರ್. ನಾನ್ ಹೇಳಿದ್ದೆ ಅಲ್ವಾ ನಿನ್ನ ನಾನೇ ಸಾಯಿಸೋದು ಅಂತ ಮಾತಾಡ್ಕೊಂಡೆ ಕೋಡಾಲಿನ ಇನ್ನು ಎದೆ ಒಳಗಡೆ ತಳ್ಬೇಕಾದ್ರೆ ತಪ್ಪು ಮಾಡ್ಬಿಟ್ಟೆ ಥೋರ್, ನೀನು ಅದಕ್ಕೆ ನನ್ನ ತಲೆಗೆ ಹೊಡೆದಿರ್ಬೇಕು ಅಂತ ಚಿಟ್ಕಿನ ಹಾಕ್ತಾನೆ ಥ್ಯಾನೋಸ್. ಸಡನ್ ಆಗಿ ಯಾವ್ದೋ ಮಾಯಲೋಕದಲ್ಲಿ ಇದ್ದಾನೆ. ಅಲ್ಲಿ ಅವನು ತುಂಬಾ ಪ್ರೀತಿಸೋ ಗಮೋರ ಚಿಕ್ಕ ಹುಡುಗಿಯಾಗಿ ಇದ್ದಾಳೆ. ಮತ್ತೆ ಕಾನ್ಶಿಯಸ್ಗೆ ಬರ್ತಾನೆ. ಏನ್ ಮಾಡ್ದೆ ನೀನು, ಏನ್ ಕೆಲ್ಸ ಮಾಡ್ದೆ ನೀನು ಅಂತ ಥೋರ್ ಕೇಳ್ಬೇಕಾದ್ರೆ ಹಾಗೆ ಟೆಲಿಪೋರ್ಟ್ ಆಗ್ತಾನೆ ಥ್ಯಾನೋಸ್. ಯೂನಿವರ್ಸ್ ಅಲ್ಲಿ ಇರೋ ಜನರೆಲ್ಲ 1 by 1 ವ್ಯಾನಿಶ್ ಆಗ್ತಾ ಇದ್ದಾರೆ. ಟೋನಿ, ನನ್ಗೆ ಬೇರೆ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಅಂತ ಡಾಕ್ಟರ್ ಸ್ಟ್ರೇಂಜ್ ಕೂಡ ವ್ಯಾನಿಶ್ ಆಗ್ತಾರೆ. ಮಿಕ್ದವರು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ದಾರೆ. ಥ್ಯಾನೋಸ್ ನಿಧಾನಕ್ಕೆ ಗ್ರೀನ್ ಫೀಲ್ಡ್ ಪ್ಲಾನೆಟ್ ಅಲ್ಲಿ ಹೋಗಿ ಕೂತ್ಕೊಂಡು ಸೂರ್ಯೋದಯನ ನೋಡ್ತಾ ಇದ್ದಾನೆ. ಇಲ್ಲಿಗೆ ಅವೆಂಜರ್ಸ್ ಇನ್ಫಿನಿಟಿ ವಾರ್ ಮುಗಿಯುತ್ತೆ. ಇವಾಗ ಮಿಕ್ಕಿರೋದು ಟೈಟನ್ ಅಲ್ಲಿ ನೆಬುಲಾ ಮತ್ತೆ ಐರನ್ ಮ್ಯಾನ್, ಭೂಮಿಯಲ್ಲಿ ಕ್ಯಾಪ್ಟನ್ ಅಮೆರಿಕಾ, ಬ್ಲಾಕ್ ವಿಡೋ, ವಾರ್ ಮೆಷಿನ್, ಥೋರ್, ರ್ಯಾಬಿಟ್, ಬ್ರೂಸ್ ಬ್ಯಾನರ್ ಮಾತ್ರನೇ. ಸೊ ವ್ಯಾನಿಶ್ ಆಗದೆ ಮಿಕ್ಕಿರೋರು ಎಲ್ಲರೂ ಟೀಮ್ ಅಪ್ ಆಗಿ ಮಾಯವಾದವ್ರನ್ನೆಲ್ಲ ಮತ್ತೆ ವಾಪಸ್ ತರ್ತಾರ. ಥ್ಯಾನೋಸ್ ನ ಹುಡುಕಿ ಸಾಯಿಸ್ತಾರ. ಟೈಟನ್ ಅಲ್ಲಿ ಸಿಗಾಕೊಂಡಿರೋ ನಮ್ಮ ಐರನ್ ಮ್ಯಾನ್ ಮತ್ತೆ ಭೂಮಿಗೆ ವಾಪಸ್ ಬರ್ತಾರ ಅನ್ನೋದೆಲ್ಲ ಅವೆಂಜರ್ಸ್ ಎಂಡ್ ಗೇಮ್ ನೋಡಿದ್ರೇನೆ ಗೊತ್ತಾಗುತ್ತೆ. ಅವೆಂಜರ್ಸ್ ಎಂಡ್ ಗೇಮು ಇದೇ ತರ ವಿವರಣೆ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟವಾದ ಸೂಪರ್ ಹೀರೋ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ. ನಿಮ್ಗೆ ಇನ್ಫಿನಿಟಿ ಗಾಂಟ್ಲೆಟ್ ಸಿಕ್ಕಿದ್ರೆ ಏನ್ ಮಾಡ್ತಾ ಇದ್ರಿ, ಇಲ್ಲ ನೀವು ಒಂದು ಸೂಪರ್ ಹೀರೋ ಆಗಿದ್ರೆ ಏನ್ ಮಾಡ್ತಾ ಇದ್ರಿ. ಹಾಯ್ ಗಾಯ್ಸ್, ನೀವು ಸಜೆಸ್ಟ್ ಮಾಡಿರೋ ಎಲ್ಲಾ ಮೂವೀಸು ಪ್ರಿಪೇರ್ ಆಗ್ತಾ ಇದೆ. 1 by 1 ಅಪ್ಲೋಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ದಿ ಸಜೆಷನ್ಸ್. ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ಗೆ, ನಿಮ್ ರಿಲೇಟಿವ್ಸ್ಗೆ ಹೇಯ್ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.